ಹಲಸಿನಕಾಯಿ ಕಬಾಬನ್ನು ಗೊಂಬೆ ನಾಡಿನ ಕೈ ರುಚಿಯವರು ನಮ್ಮ ಲಕ್ಷ್ಮಮ್ಮ ಅವರು ಮಾಡಿದ್ದಾರೆ. ಇದನ್ನು ಬಾಲಕೃಷ್ಣ ಅವರು ಬಂದು ತಿಂದು ಅವರು ಹೇಗೆ ಹೇಳ್ತಾರೆ ಅಂತ ನೋಡೋಣಂತೆ. ಭಾರಿ ಚೆನ್ನಾಗಿತ್ತಪ್ಪ. ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ನನಗೆ ಚಿಕನ್ ತಿನ್ನಬೇಕಂತ ಆಸೆ. 48 ದಿನ ತಿನ್ನಬಾರ್ದಂತೆ ಚಿಕನ್ನು. ನಮ್ಮ ಗೊಂಬೆ ನಾಡಿನ ಕೈ ರುಚಿಯವರು ಚಿಕನ್ ಥರನೇ ನಮ್ಮ ಹಲಸಿನಕಾಯಲ್ಲಿ ಮಾಡಿಕೊಟ್ಟಿದ್ದಾರೆ. ನಿಜವಾಗಲೂ ನಾನು ಗೊಂಬೆ ನಾಡಿನ ಕೈ ರುಚಿಯವರಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ಯಾಕೆಂದರೆ ಚಿಕನ್ನೇ ತಿಂದಂಗೆ ಆಗ್ತಾಯಿದೆಯಪ್ಪ. ನನಗೆ ಚಿಕನ್ ತಿನ್ನೋದಕ್ಕೆ ಮೂಳೆ ಕಡಿಯೋಕ್ಕಾಗಲ್ಲ, ಅಲ್ಲೂ ಬೇರೆ ಇಲ್ಲ. ಅಂಥದ್ರಲ್ಲಿ ಇದನ್ನು ತಿಂದರೆ ಸೇಮ್ ಚಿಕನ್ ಥರನೇ ಇದೆ. ನೀವೆಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ 4 ಜನಕ್ಕೆ ಹೇಳಿ. ನಮ್ಮ ಕರ್ನಾಟಕದವರು ಎಲ್ಲರೂ ಆ ಗೊಂಬೆ ನಾಡಿನ ಕೈ ರುಚಿ ಎಲ್ಲನೂ ಅಡುಗೆ ನೀವು ಮಾಡ್ಕೊಂಡು ತಿನ್ಬೇಕಂತ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ, ಬರಲೇನಪ್ಪ. ಇದು ಹಲಸಿನಕಾಯಿ ನಮ್ಮ ತೋಟದ್ದು ಎಳೆ ತೊಗೋಬೇಕು. ಈ ನಾನ್ ವೆಜ್ ತಿಂದಿರೋರೆಲ್ಲ ಅವ್ರು ಕಬಾಬ್ ಮಾಡ್ಕೊ ತಿಂತವ್ರೆ. ನಾವೇನಪ್ಪ ಕಬಾಬ್ ಇಲ್ಲ ಅನ್ನೋಂಗಿಲ್ಲ. ಹಲಸಿನಕಾಯಲ್ಲಿ ಕಬಾಬ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್. ಇದು ಹಲಸಿನಕಾಯಿ ಹಿಂಗೆ ಹೊರ್ಕೊಬೇಕು. ಹಿಂಗೆ ಮೇಲೆಲ್ಲ ಇದು ಮುಳ್ಳು ಹೋಗೋ ಥರ ಹಿಂಗೆ ಹೊರ್ಕೊಬೇಕು. ಹಿಂಗೆ ಎಳೆದಿದ್ದು ಮೇಲೆ ಸ್ವಲ್ಪ ತೆಳುವಾಗಿ ಹೊರ್ಕೊಂಡ್ರೆ ಸಾಕು. ಕೈಗೆ ಚಾಕುಗೆ ಎಣ್ಣೆ ಹಚ್ಕೊಳ್ಳಿ. ಈ ಥರ ಕವರ್ ಕಟ್ಕೊಳ್ಳಿ, ಅಂಟಲ್ಲ, ಏನಾಗಲ್ಲ ನೋಡಿ. ಈ ಥರ ಹೊರ್ಕೊಳ್ಳಿ. ಹಿಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ತೇಜ ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ 1 ಪ್ಯಾಕೆಟು. ಅರ್ಧೋಳು ನಿಂಬೆಹಣ್ಣು ಇಟ್ಕೊಳ್ಳಿ. ಒಂದು ಮೊಟ್ಟೆ ಹೊಡೆದು ಹಾಕ್ಕೋಬೇಕು. ಒಂದು ಮೊಟ್ಟೆ ಹೊಡ್ಕೊಂಡು ಹಾಕ್ಕೊಂಡು ಇದಕ್ಕೆ ಉಪ್ಪು ಖಾರ ಎಲ್ಲ ಅದರಲ್ಲೇ ಇರುತ್ತೆ. ತೇಜ ಕಬಾಬ್ ಪೌಡ್ರಲ್ಲಿ ಖಾರ ಏನು ಬೇಕಾಗಿಲ್ಲ. ನಿಮ್ಗೇನೋ ಖಾರ ಬೇಕಂದ್ರೆ ಒಂಚೂರು ಅಚ್ಕಾರದ ಪುಡಿ ಹಾಕೋಬೇಕು. ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಚೆನ್ನಾಗಿ ಕಲಿಸ್ಬೇಕು. ಅದನ್ನ ಕಲಿಸ್ಬಿಟ್ಟು ಆಮೇಲೆ ಹಾಕೋಬೇಕಿದ. ಈ ಕಲ್ಸ್ ರೆಡಿ ಇದೆ. ಇವಾಗ ಇದು ಹಲಸಿನಕಾಯಿ ಕಟ್ ಮಾಡಿ ತೊಳೆದು ಎಲ್ಲ ಇಟ್ಕೊಂಡಿದ್ದೀವಿ. ಇದು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಈ ಥರ ಸಣ್ಣ ಸಣ್ಣಗೆ ಆ ಸೈಜಿಗೆ ಕಟ್ ಮಾಡ್ಕೋಬೇಕು. ತುಂಬ ದಪ್ಪ ಆದರೆ ಬೇಯಲ್ಲ. ಸೇಮು ಇದ್ರ ಥರನೇ ಇರುತ್ತೆ, ಮಟನ್ ಥರನೇ. ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಕಲ್ಸ್ ರೆಡಿ ಇದೆ. ಒಂದು ಅರ್ಧ ಗಂಟೆ ನೆನಿಲಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ. ಹಂಗೆ ಮಿಕ್ಸ್ ಮಾಡಿ ಮಡಗ್ಬಿಡೋಣ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಹಲಸಿನಕಾಯಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ. ಇವಾಗ ಕಬಾಬ್ಗೆ ಹಾಕ್ಕೊಳ್ಳೋಣ. ಈಗ ಈ ಥರ ಹಾಕೋಬೇಕು ಬಿಡಿಯಾಗೆ. ಚೆನ್ನಾಗಿರುತ್ತೆ. ಅದು ಸೇಮ್ ನಾನ್ ವೆಜ್ ಥರನೇ ಇರುತ್ತೆ. ನಾನ್ ವೆಜ್ ತಿಂದಿರೋರಿಗೆ ಇಷ್ಟ ಆಗೋರಿಗೆ ಅಯ್ಯೋ ಅಲ್ಲಿ ಕಬಾಬ್ ತಿಂದೆ ಇಲ್ಲಿ ಕಬಾಬ್ ತಿಂದೆ ಅನ್ನೋರು ಈ ಥರ ಮಾಡ್ಕೊಳ್ಳಿ. ಯಾರು ಊರುಗಳಿಗೆ ಬರ್ತಾರಲ್ಲ ಅವ್ರ ಕೈಲಿ ಒಂದು ಹಲಸಿನಕಾಯಿ ತರಿಸ್ಕೊಳ್ಳಿ ಚಿಕ್ಕದಾಗೆ. ನಿಮ್ಗೆ ಕೆತ್ತಕ್ಕೆ ಬರಲಿಲ್ವಾ, ಅಲ್ಲೇ ನಿಮ್ಮ ಅತ್ತೆಗೋ ಮಾವನಿಗೋ ನಿಮ್ಮ ಅಪ್ಪ ಅಮ್ಮನಿಗೋ ಹೇಳಿದ್ರೆ ಕೆತ್ತಿ ಕೊಟ್ಕೊಳಗಿಸ್ತಾರೆ. ಅಲ್ಲಿ ಒಂಚೂರು ಎಣ್ಣೆ ಸರ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯ್ತಪ್ಪ. ಇದು ಚೆನ್ನಾಗಿ ಬೆಂದಿದೆ. ತೆಗಿಯೋಣ ಇವಾಗ. ನೋಡಿ, ಸೇಮ್ ಚಿಕನ್ ಕಬಾಬ್ ಥರನೇ ಇದೆ. ಹಲಸಿನಕಾಯಿ ಕಬಾಬು ಅಂತ ಯಾರೂ ಹೇಳಲ್ಲ. ಅಷ್ಟು ಚೆನ್ನಾಗೇ ಬೆಂದು ಟೇಸ್ಟ್ ಇದೆ.